ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ಪರಿಮಳ ಮೆಮೊರೀಸ್ ವ್ಲಾಗ್ಸ್. ಇವತ್ತಿನ ದಿನ ಸಂಡೇ, ನಾನು ನೇಟಿವ್ ಬಂದಿದ್ದೆ. ನಮ್ಮ ತಾಲೂಕಲ್ಲಿ ಇರೋ ಫೇಮಸ್ ಫಾಲ್ಸ್ ಅಂದರೆ ಅದು ಗಗನಚುಕ್ಕಿ. ಇವತ್ತು ಅಲ್ಲಿ ಜಲಪಾತೋತ್ಸವ ಪ್ರೋಗ್ರಾಮ್ ನಡೀತಾ ಇತ್ತು. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗೋದ ಅಂತ ಡಿಸೈಡ್ ಆಯಿತು. 6:45 ಹಂಗೆ ಮನೆ ಬಿಟ್ವಿ. ಸೊ ಹೋಗೋ ದಾರಿ ಇದು ಮಳವಳ್ಳಿ ಟು ಕೊಳ್ಳೇಗಾಲ ಮೇನ್ ರೋಡ್ ಇದು. ಇಲ್ಲಿ ಲೆಫ್ಟಿಗೆ ತಗೋಬೇಕಾಗತ್ತೆ. ಈ ಜಲಪಾತೋತ್ಸವ ಪ್ರೋಗ್ರಾಮಲ್ಲಿ 2 ಡೇಸು ಏನೇನು ಪ್ರೋಗ್ರಾಮ್ಸ್ಗಳೆಲ್ಲ ನಡೆಯುತ್ತೆ ಅಂತ ಆಲ್ರೆಡಿ ಪೋಸ್ಟರ್ಸ್ ಹಾಕಿರ್ತಾರೆ. ತುಂಬ ಸೆಲೆಬ್ರಿಟಿಗಳು ಕೂಡ ಬಂದಿರ್ತಾರೆ, ಅವರೇ ಪ್ರೋಗ್ರಾಮ್ ಕೂಡ ನಡೆಸ್ಕೊಡ್ತಾರೆ. ಇಲ್ಲಂತೂ ತುಂಬಾ ಟ್ರಾಫಿಕ್ ಆಗಿಬಿಟ್ಟಿತ್ತು. ಇದು ಗಗನಚುಕ್ಕಿ ಮೇನ್ ಎಂಟ್ರೆನ್ಸು. ನೀವು ನೋಡ್ಬೋದು ರೋಡ್ ಸೈಡಲ್ಲಿ ಆ ಕಡೆ ಈ ಕಡೆ ಚಂದ ಡೆಕೋರೇಷನ್ ಕೂಡ ಮಾಡಿದ್ರು. ಇದು ಪಾರ್ಕಿಂಗ್ ಪ್ಲೇಸು. ಇಲ್ಲಿ ಗಾಡಿಗಳನ್ನೆಲ್ಲ ಪಾರ್ಕ್ ಮಾಡಿ ಮುಂದೆ KSRTC ಬಸ್ಗಳು ಸಿಗುತ್ತೆ. ಸೊ ಈ ಬಸ್ಗಳು ಹತ್ಕೊಂಡು ಒಂದು 2-3 ಕಿಲೋಮೀಟ್ರ್ ಹೋಗಬೇಕಾಗತ್ತೆ. ಇದು ಮಳವಳ್ಳಿ ತಾಲೂಕು ಅಂಡರಲ್ಲಿ ಯಾವ್ಯಾವ ಊರುಗಳು ಬರುತ್ತೆ ಅಲ್ಲಿಗೂ ಕೂಡ ಬಸ್ಗಳು ಕಳಿಸಿರ್ತಾರೆ. ಅಲ್ಲಿಂದ ಬಂದ ಜನಗಳು ಇಲ್ಲಿ ಇಳ್ಕೊಂಡ್ಬಿಟ್ಟು ಇಲ್ಲಿಂದ ಬೇರೆ ಬಸ್ಗೆ ಹೋಗ್ತಾರೆ. ಕೆಲವೊಬ್ರು ಓನ್ ವೆಹಿಕಲಲ್ಲಿ ಬಂದು ಪಾಸ್ ಇದ್ದವ್ರಿಗೆ ಒಳಗಡೆ ಎಂಟ್ರಿ ಇರುತ್ತೆ. ನಮಗೂ ಪಾಸ್ ಸಿಕ್ಕಿತ್ತು. ಸೊ ಅದನ್ನು ಚೆಕ್ ಮಾಡಿಬಿಟ್ಟು ಅವ್ರು ಒಳಗಡೆ ಬಿಡ್ತಾರೆ. ಪಾಸ್ ಈ ಥರ ಇರುತ್ತೆ, ಮತ್ತು ಇದ್ರ ಮೇಲೆ ಗಾಡಿ ನಂಬರ್ ಕೂಡ ಇರುತ್ತೆ. ನಾವು ಫಾಲ್ಸ್ ಹತ್ರ ಬಂದ್ವಿ. ಈ ಫಾಲ್ಸ್ ಏನು ಫೇಮಸ್ ಅಂದರೆ ಮೊದಲ ಬಾರಿಗೆ ಏಷ್ಯಾದಲ್ಲೇ ಇಲ್ಲೇ ಅಂತೆ ಕರೆಂಟ್ ತಯಾರಾಗಿದ್ದು. ಸೊ ಅದಕ್ಕೆ ತುಂಬಾ ಫೇಮಸ್ಸು. ತುಂಬ ಕಡೆಯಿಂದ ಬರ್ತಾರೆ ಇದು ನೋಡೋಕ್ಕಂತ. ಮಳೆಗಾಲದಲ್ಲಂತೂ ತುಂಬ ಸೊಗಸಾಗಿರುತ್ತೆ. ಇಲ್ಲಿ ಜನಗಳು ನಿಂತ್ಕೊಂಡು ನೋಡ್ತಿರೋದು ಲೇಸರ್ ಶೋ. ಈ ಫಂಕ್ಷನ್ ಟೈಮಲ್ಲಿ ಲೇಸರ್ ಶೋ ಕೂಡ ಅರೇಂಜ್ ಮಾಡಿರ್ತಾರೆ. ನಾನು ಸುಮಾರು ಸಲ ಬಂದಿದ್ದೀನಿ ಇಲ್ಲಿಗೆ. ಎಲ್ಲರೂ ಇಲ್ಲಿ ಫೋಟೋಸ್ ತೆಗೆಸ್ಕೊತಾ ಇದ್ರು.
ಲೇಸರ್ ಲೈಟಿಂಗ್ ಮೂಲಕ ಈ ಫಾಲ್ನ ಹಿಸ್ಟ್ರಿ ಎಲ್ಲ ಹೇಳ್ತಾ ಇದ್ರು. ಅದಾದಮೇಲೆ ಊಟದ ವ್ಯವಸ್ಥೆ ಕೂಡ ಇತ್ತು. ನಾವು ಹೋಗಿ ಊಟ ಮಾಡಿಕೊಂಡು ಫಂಕ್ಷನ್ಗೆ ಹೋದ್ವಿ. ಜಲಪಾತೋತ್ಸವಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಬನ್ನಿ ಜೋರ್ ಚಪ್ಪಾಳೆ. ಹಾಗೆ ಸನ್ಮಾನ್ಯ ಶ್ರೀ ರವಿ ಗಣಿಗಾರ್ ಸರ್ ಮುಖ್ಯ ರೂವಾರಿ ಕಾರ್ಯಕ್ರಮ. ಪ್ರತಿ ವರ್ಷವೂ ಈ ಪ್ರೋಗ್ರಾಮು 2 days ಇರುತ್ತೆ. ಆಲ್ಮೋಸ್ಟ್ ಸ್ಯಾಟರ್ಡೆ ಸಂಡೇನೇ ಇರುತ್ತೆ. ನಾವು ಹೋಗಿದ್ದು 2ನೇ ದಿನ. ಮೊದಲನೇ ದಿನ CM ಅವ್ರು ಬಂದು ಉದ್ಘಾಟನೆ ಮಾಡಿ ಸಾಂಸ್ಕೃತಿಕ ಪ್ರೋಗ್ರಾಮ್ಗಳಿರುತ್ತೆ. ಸೆಕೆಂಡ್ ಡೇನೂ ಕಂಟಿನ್ಯೂ ಆಗ್ತಾ ಇರುತ್ತೆ. ನಾವು ಹೋಗಿದ್ದಾಗ ಫೇಮಸ್ ಸಿಂಗರು ರವಿ ಬಸ್ವೂರ್ ಸರ್ ಅವ್ರು ಬಂದಿದ್ದರು. ಅವ್ರದ್ದು ಮ್ಯೂಸಿಕಲ್ ಪ್ರೋಗ್ರಾಮ್ ಇತ್ತು. ಹೇಗಿದ್ದೀರಾ ಮಳವಳ್ಳಿ ಜನತೆ? ಆಲ್ರೆಡಿ ಟೈಮ್ ಆಗಿತ್ತು. ಪ್ರೋಗ್ರಾಮ್ ಕೂಡ ಮುಗಿಯೋ ಅಂತ ಬಂದಿತ್ತು. ದೆನ್ ನಾವು ಮನೆ ಕಡೆ ಹೊರಟ್ವಿ. ಈ ಫಾಲ್ಸು ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಪ್ರೋಗ್ರಾಮ್ ಆಗೋಕ್ಕಿಂತ ಮುಂಚೆ 1 month ಬಿಫೋರ್ ಹೋಗಿದ್ದೆ. ಅದರದ್ದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಈ ವಿಡಿಯೋ ಎಂಡಲ್ಲಿ ಬರುತ್ತೆ, ನೀವು ನೋಡ್ಬೋದು.